ಆದಿಶಕ್ತಿಯ ಅವತಾರ ಸ್ವರೂಪಗಳಲ್ಲಿ ಒಂದಾಗಿರುವಂತಹ ದುರ್ಗಾ ಮಾತೆಯನ್ನು ದುರ್ಗಾ ಪರಮೇಶ್ವರಿ ಎಂಬಿತ್ಯಾದಿಯಾಗಿ ವಿಶ್ವದಾದ್ಯಂತ ಭಕ್ತಬಾಂಧವರು ಆದಿಶಕ್ತಿಯನ್ನು ಪೂಜಾರಾಧನೆ ಮತ್ತು ಜಾತ್ರಾ ಮಹೋತ್ಸವಗಳನ್ನು ನೆರವೇರಿಸಿ ಭಕ್ತಿಯ ಸಮರ್ಪಣೆಯನ್ನು ಮಾಡುವಂಥದ್ದು ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಕಾಣಬಂದಿರುವಂತಹ ಸಂಗತಿಯಾಗಿದೆ. ಬಳ್ಳಾರಿಯಿಂದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದ ಚಿನ್ಮಲಾದ್ರಿ ಬೆಟ್ಟದಲ್ಲಿ ಬಂದು ನೆಲೆಸಿ ಅವತರಿಸಿ ಸಾಗಿರುವಂತಹ ಕುರುವನ್ನು ಸಾರುವಂತಹ ದುರ್ಗಾ ಪರಮೇಶ್ವರಿಯ ಪವಿತ್ರ ಸನ್ನಿಧಾನ ಬಸವಾಪಟ್ಟಣದ ಶ್ರೀ ದುರ್ಗಮ್ಮ ದೇವಿಯ ಗುಡ್ಡದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಅನಂತರ ಪೌರ್ಣಿಮೆಯ ದಿನಗಳಲ್ಲಿ ಬರುವಂತಹ ಶುಭ ದಿನಗಳಲ್ಲಿ ಕಂಕಣ ಧಾರಣೆಯನ್ನು ಮಾಡುವ ಮೂಲಕ ಚೈತ್ರ ಮಾಸದ ಪೌರ್ಣಿಮೆಯ ಸಂದರ್ಭದಲ್ಲಿ ಬರುವಂತಹ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದ ನಿಗದಿತ ದಿನಗಳಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನದ ಸನ್ನಿಧಾನದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು, ಗುರು ಹಿರಿಯರು ಒಳಗೊಂಡಂತೆ ಬಸವಾಪಟ್ಟಣ ಮತ್ತು ಸುತ್ತಮುತ್ತಲ ಊರುಗಳಲ್ಲಿ ಮಾತ್ರವಲ್ಲದೆ ನಾಡಿನಾದ್ಯಂತ ಬಸವಾಪಟ್ಟಣದ ದುರ್ಗಾ ಪರಮೇಶ್ವರಿ ಮಾತೆಯನ್ನು ಆರಾಧನೆ ಮಾಡುವಂತಹ ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಭಾಗವಹಿಸಿ ಶ್ರೀ ದುರ್ಗಮ್ಮ ದೇವಿಯ ರಥೋತ್ಸವ ಮತ್ತು ಸಡಿ ಮಹೋತ್ಸವವನ್ನು ಪರಂಪರಾಗತವಾಗಿ ಬಂದಿರುವಂತಹ ಸಂಪ್ರದಾಯವಾಗಿದೆ. ಪ್ರಸಕ್ತ ವರ್ಷವೂ ಕೂಡ ಏಪ್ರಿಲ್ 2ರಂದು ಗುರುವಾರ ಸೂರ್ಯೋದಯದ ಮುಂಜಾನೆಯ ಶುಭ ಮುಹೂರ್ತದ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ರಥಾರೋಹಣ ಮಾಡುವ ಮೂಲಕ ಭಾಗವಹಿಸಿದ ಸಮಸ್ತ ಭಕ್ತ ಬಾಂಧವರು ದುರ್ಗಮ್ಮ ನಿಮ್ಮ ಆಲಯಕ್ಕೆ ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ರಥವನ್ನು ಎಳೆದು ಭಕ್ತಿಯನ್ನು ಸಮರ್ಪಿಸಿದರು. ಏಪ್ರಿಲ್ 3ರ ಶುಕ್ರವಾರ ಮಧ್ಯಾಹ್ನ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳು ನೆರವೇರಿಸುತ್ತಿದ್ದಂತೆ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯ ಪಾದುಕೆ ಹಾಗೂ ಶ್ರೀ ದುರ್ಗಮ್ಮ ದೇವಿಯ ಮರುಗುದರೆ ಉತ್ಸವ ಹಾಗೂ ಶ್ರೀ ದುರ್ಗಮ್ಮ ದೇವಿಯ ಸಿಡಿಗಂಬಕ್ಕೆ ಸಾಂಪ್ರದಾಯಿಕ ದೇವಿಯ ತೆಂಗಿನಕಾಯಿ, ಬೆತ್ತ ಹಾಗೂ ಮಡಲಕ್ಕಿಯನ್ನು ಕಟ್ಟಿ ಪ್ರದಕ್ಷಿಣೆ ಮಾಡಿಸುತ್ತಿದ್ದಂತೆ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ದುರ್ಗಮ್ಮ ನಿನ್ನ ಆಲಯಕ್ಕೆ ಉಧೋ ಉಧೋ ಎಂಬ ಉದ್ಘೋಷದ ನಾಮಸ್ಮರಣೆಯೊಂದಿಗೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲ ಆತ್ಮೀಯರು ದಯಪಾಲಿಸಿದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ಬೆಂಬಲಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.